ಹುಟ್ಟಿದಾಗಿನಿಂದ ಹಿಡಿದು ಬಡತನದ ತಾಪತ್ರೆಯಲ್ಲಿ ಬಿದ್ದು ಒದ್ದಾಡುತ್ತಿದೆ ಈ ನನ್ನ ದೇಹ. ಇಲ್ಲದವರಿಗೆ ಬಡತನ ಕೊಡುವುದು ಆ ದೇವರ ಜಾಣತನವಲ್ಲ. ನಿಜ ಅನುಪಮ, ಇಂದಿನ ಕಾಲದಲ್ಲಿ ಆ ದೇವರು ಶ್ರೀಮಂತರ ಸತ್ತಾಗಿದ್ದಾನೆ. ಅನ್ಯಾಯ ನಡೆಯುವಲ್ಲಿ, ಅಪಚಾರವೆದಗುವಲ್ಲಿ ಕಣ್ಣ ಕಾಣದೆ ಕುರುಡನಾಗಿದ್ದಾನೆ. ಮತ್ತು ಅದರಲ್ಲಿ ಬಂದಿಯಾಗಿದ್ದಾನೋ ಏನು? ಬಡವರ ಒಡಲಿನ ಘನಘೋರ ಗರ್ಜನ ಸಪ್ಪಳಕ್ಕೆ ಭಾರತದ ಭದ್ರವನ್ನು ಅಲ್ಲಾಡಿದರೆ ಕಲ್ಲಿನಂತೆ ಕುಳಿತಿದ್ದಾನೆ ಆ ದೇವರು. ಸ್ವಾಮಿ, ಗಂಡನ ಮನ ಸೇರಿ ಒಂದು ಗಂಡು ಮಗುವಿನ ತಾಯಿ ಆದರೂ ಒಂದು ದಿನಾಲೂ ಹೊಟ್ಟೆ ತುಂಬ ಊಟವಿಲ್ಲ, ತೊಡಲು ಮತ್ತೊಂದು ಬಟ್ಟೆ ಇಲ್ಲ. ಇನ್ನು ಎಷ್ಟು ದಿನ ಅಂತ ಇದೇ ರೀತಿ ಜೀವನದ ಪಯಣ ರೀ. ಅಂದರೆ ನಿನ್ನ ಮಾತಿನ ಅರ್ಥ? ನೋಡಿ, ಹೋಗ್ಲಿ ಬಿಡಿ. ಮೃದುವಾದ ನಿಮ್ಮ ಮನಸ್ಸಿಗೆ ನೋವು ತರೋದಕ್ಕೆ ನನಗಿಷ್ಟವಿಲ್ಲ. ನೀವು ಆ ವಿಚಾರವನ್ನ ಕೇಳಬೇಡಿ. ನಿನ್ನ ಒಗಟಿನ ಮಾತು ನನಗೆ ಮತ್ತಿಷ್ಟು ತೊಡಕಾಗಿ ಜೀವ ತಳಮಳಗೊಳ್ಳುತ್ತಿದೆ. ಹೇಳು ಅನುಪಮ, ನಿನಗೆ ಉಂಡು ಹುಟ್ಟ ವಿಷಯದಲ್ಲಿ ನಾನೇನಾದರೂ ಬಿರನುಡಿಗಳನ್ನಾಚೆ? ಇಲ್ಲ ರೀ, ಇಲ್ಲ. ಅಂದರೆ ಎಂದು ಹೇಳ. ಹಾಗಾದ್ರೆ ಮಾತಿನ ವೇಷ? ಆ ವಿಷಯನೂ ಇಲ್ಲ. ಆ ವಿಧಿಯ ಅಟ್ಟಹಾಸ ರೀ. ನೀವು ಊಟ ಮಾಡಿದ ಮೇಲೆ ನನಗೆ 3 ದಿನಗಳಿಂದ ಬರೀ ಉಪವಾಸವೇ ಅನುಪಮ, ಎಷ್ಟು ಅಂಬನೆಯ ನನಗೆ ಉಳಿಸಿ ನೀನು ಉಪವಾಸ ಇರಬೇಕಾಯ್ತು. ಅಯ್ಯೋ ದುರದೈವವೇ, ಕಟ್ಟಿಕೊಂಡ ಹೆಂಡತಿಗೆ ಅನ್ನ ಹಾಕಲಾರದಷ್ಟು ಹೀನನಾಗಿ ಮಾಡಿದೆಯಾ ದೇವ. ಅನು, ನನ್ನನ್ನು ಕ್ಷಮಿಸು. ಈ ಪಾಪಿಯ ಕೈ ಹಿಡಿದು ನಿನಗೆ ಸುಖವೇ ಇಲ್ಲ. ನಿತ್ಯ ನಿರಂತರ ಕಷ್ಟವೇ ವಿನ ಸುಖದ ಸಂಪತ್ತಿಗೆ ಗಾಳಿಗೊಬ್ಬರವಾಯಿತು. ಯಾವ ಜನ್ಮದ ಪಾಪೋ ಏನು? ಈ ಜನ್ಮದಲ್ಲಿ ನನ್ನಂತ ನತದೃಷ್ಟ ಪತಿಗೆ ಸತಿಯಾಗಿ ಒಳಿತೇನೆ ಸ್ವಾಮಿ, ಒಳಿತೇನೆ. ದಯವಿಟ್ಟು ಇಂಥ ಮಾತುಗಳನ್ನ ಮಾತಾಡಬೇಡಿ. ಹೆಂಡತಿಗೆ ಅನ್ನ ಹಾಕಲಾರದ ಹೇಳಿ ಗಂಡಸು ಎಂಬ ನಮ್ಮ ಮಾತಿನ ಅರ್ಥವಲ್ಲ ರೀ. ಅಷ್ಟಕ್ಕೂ ನೀವು ಅಸಮರ್ಥರೂ ಅಲ್ಲ. ಆದ್ರೆ ಏನ್ ಮಾಡೋದು? ಆ ವಿಧಿಗೆ ಕೈ ತುತ್ತಿಗೆ ನಾವು ಬಡತನವೆಂಬ ಬವಣೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ. ನೋಡಿ, ಶಾಂತವಾದ ಈ ನಿಮ್ಮ ಮನಸ್ಸಿನಲ್ಲಿ ನಾನು ಈ ವಿಷಯ ಹೇಳಿ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಿಬಿಟ್ಟೆ. ದಯವಿಟ್ಟು ನಾನು ಮಾಡಿದ ಈ ತಪ್ಪಿಗೆ ಕ್ಷಮಿಸಿಬಿಟ್ಟೆ. ಹೇಳು, ಕ್ಷಮಿಸಲು ನೀನು ಮಾಡಿದ ತಪ್ಪಾದರೆ ದೇವರ ದಯದಿಂದ ತಂಗಿಯಂತೂ ಸುಖವಾಗಿದ್ದಾಳೆ. ಇನ್ನು ನಮ್ಮ ಬಾಳಿನ ಚಿಂತೆ ಒಂದೇ ಒಂದು. ಸದ್ಯ ಈ ಮನೆಯನ್ನು ಮಾರಿ ಜೀವನ ಸಾಧಿಸೋಣ. ಮುಂದೆ ಒಳ್ಳೆ ಕಾಲ ಬಂದರೆ ಇಂಥ 10 ಮನೆಗಳು ಕೊಂಡುಕೊಳ್ಳಬಹುದು. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಿ ನೀವು? ಈಗ ಉಳಿದಿರುವುದು ಇದು ಒಂದೇ ಮನೆ ನಮ್ಮ ಪಾಲಿಗೆ. ಈ ಮನೆಯನ್ನ ಮಾರಾಟ ಮಾಡಿ ನನ್ನ ಮಗನನ್ನ ಬೀದಿ ಮೇಲೆ ನಿಲ್ಲಿಸ್ಬೇಕಂತ ಮಾಡಿದ್ದೀರೇನ್ರಿ? ಬೇಡರಿ, ದಯವಿಟ್ಟು ಇದು ಒಂದು ಕೆಲಸಕ್ಕೆ ಮಾತ್ರ ಕೈ ಹಾಕ್ಬೇಡ್ರಿ, ಕೈ ಹಾಕ್ಬೇಡ್ರಿ. ಬೇಡವೆಂದರೆ ಬೇರೆ ದಾರಿ ಸಿಗಲಾರದು ಅನುಪಮ. ಹಾಗಾದ್ರೆ ನಾನೊಂದು ಮಾತು ಹೇಳಿ ಕೇಳು. ಏನಿಲ್ಲ, ಗಿರಿಧರಣ್ಣ ಉದಾರ ಮನಸ್ಸಿನವರು, ಹೌದು ತಾನೆ? ಹೌದು. ಅದು ಅಲ್ಲದೆ ಬಂದವರಿಗೆ ಬೇಡಿದ್ದನ್ನು ಕೊಡ್ತಾರೆ, ಬಡವರಿಗೆ ಸಹಾಯನೂ ಮಾಡ್ತಾರೆ. ಈ ವಿಚಾರವನ್ನು ನಿಮಗೆ ಗೊತ್ತು ತಾನೆ? ಹಾಗಾದ್ರೆ ನಾವ್ಯಾಕೆ ಹೋಗಿ ಅವ್ರ ಹತ್ರ ಸಹಾಯ ಕೇಳಬಾರ್ದು? ತಂಗಿ ಹತ್ತಿರ ಹೋಗಿ ಕೈವಟ್ಟಬೇಕೆ? ಸಾಕಷ್ಟು ವರದಕ್ಷಿಣೆ ತರಲಿದೆಂದು ಹೆಣ್ಣಿಗೆ ಹಿಂಸೆ ಕೊಡುವ ಇಂದಿನ ಸಮಾಜದಲ್ಲಿ ಅವಳಿಗೆ ಪುಡಿ ಕಾಸು ಕೇಳದೆ ಒಳ್ಳೆ ಗಂಡ ದೊರಕಿದ್ದಾನೆ. ಸಾಕಷ್ಟು ಹಣ ಮೇಲೆ ಬಂಗಾರ ಕೈಲಾಗ
ಆಗದೆ ಚಂಡನಂತೆ ಈ ದರಿದ್ರ ಮುಖವನ್ನು ಹೊತ್ತಿಕೊಂಡು ತಂಗಿ ಹತ್ತಿರ ಏನೆಂದು ಕೇಳಲಿ? ಹೊತ್ತು ಬಂದಂತೆ ಕೊಡೆ ಹಿಡಿಯಬೇಕು ರೀ. ನೋಡಿ, ಖಂಡಿತವಾಗ್ಲೂ ಅವರು ನಮಗೆ ಸಹಾಯ ಮಾಡ್ತಾರೆ. ಯಾಕೆಂದ್ರೆ ಉದಾರ ಮನಸ್ಸಿನವಳು ನಿಮ್ಮ ತಂಗಿ, ದೇವರ ಮೂರ್ತಿಯಂತೆ ಆ ಗಿರಿಧರಣ್ಣ ಅಂದ ಮೇಲೆ ಖಂಡಿತವಾಗ್ಲೂ ನಮಗೆ ಮರಳಿ ಕಳಿಸಲಾರವೆಂಬ ನಂಬಿಕೆ ನನಗಿದೆ. ಮರಳಿ ಕಳಿಸಲಾರೇನು ನಿಜ, ಆದರೆ ಸ್ವಾಭಿಮಾನ ಅಡ್ಡ ಬರುತ್ತಾ ಇದೆ, ಅಭಿಮಾನ ಕಾಡುತ್ತಾ ಇದೆ. ಏಕೋ ಇದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಇದು ನಿಮಗೆ ಸರಿ ಕಾಣದಿದ್ರೆ ಮುಂದಿನ ದಾರಿ ನನಗೇನು ಎಂಬುದೇ ಅರ್ಥವಾಗುತ್ತೆ. ಅನುಪಮ, ಮನಸ್ಸಿನ ತುರುಮು ನಿಶ್ಚಿತ ಗುರಿ ಕಾಣಲು ತಳಮಳಿಸಿ ಎಚ್ಚರ ಸುತ್ತಿದೆ ನನ್ನ ಮನ. ಅವಳ ಬಾಳಿನಲ್ಲಿ ಬಿರುಗಾಳಿಯಾಗದಿರ ಎಂದು. ಹಾಗಲ್ಲರಿ, ಇದನ್ನೆಲ್ಲ ವಿಚಾರ ಮಾಡೋಣ. ಖಂಡಿತವಾಗ್ಲೂ ನಮಗೆ ಆ ಗಿರಿಧರಣ್ಣ ಸಹಾಯ ಮಾಡೇ ಮಾಡ್ತಾನೆ ರೀ. ಬೇಕಾದ್ರೆ ಸಹಾಯ ಮಾಡ್ಲಿ, ಇಲ್ಲವಾದ್ರೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳಿದುಕೊಂಡು ನಾವು ಮರಳಿ ಬಂದು ಬಿಡೋಣ. ಅನುಪಮ, ನೀನು ಹೇಳಿದೇನೋ ಸರಿ, ಆದರೆ ಇದು ಮುಂದಾಲೋಚನದ ಮಾತು. ಯಾವ ಕಾರಣಕ್ಕೂ ನಿನ್ನ ಅಣ್ಣ ಕೇಳಿದಾಗ ಕೇಳಿದಷ್ಟು ಹಣ ಕೊಟ್ಟಿನೆಂದು ನನ್ನ ತಂಗಿಗೆ ತುಚ್ಚಿ ತುಚ್ಚಿ ಚಿತ್ರ ಹಿಂಸೆ ಕೊಟ್ಟರೆ ಎಳೆ ತರಳಿ ಯಾರು ನನ್ನ ತಂಗಿ ಸಹಿಸಿಕೊಳ್ಳುವಳೆ? ಅನುಪಮ, ಅವಳ ಬಾಳಿಗೆ ನಾವೇ ಮುಳ್ಳಾಗಬೇಕಾದಿತ್ತು. ಸ್ವಲ್ಪ ವಿಚಾರ